ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮಾಡ್ತಿರೋ ಹೊಸ ರೆಸಿಪಿ ಬಂದುಬಿಟ್ಟು ನೀರು ದೋಸೆ. ನೀರು ದೋಸೆ ಮಾಡೋದು ಹೆಂಗೆ ಅಂತ ನಮ್ಮಮ್ಮ ಹೇಳ್ಕೊಡ್ತಾರೆ. ಆ್ಯಕ್ಚುಲಿ ನಾವು ಚಿಕ್ಕಮಗಳೂರು ಸ್ಟೈಲಲ್ಲಿ ನೀರು ದೋಸೆ ಮಾಡ್ತಾ ಇದ್ದೀವಿ ಇವತ್ತು. ನಮ್ಮೂರಲ್ಲಿ ಹೆಂಗೆ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫಸ್ಟು ನಾವು ಅಮ್ಮ ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೆ. ನೋಡಿ ನಮ್ಮಮ್ಮ ಇವಾಗ ಪಾಪಗೆ ಎಣ್ಣೆ ಹಚ್ತಾ ಇದ್ದಾರೆ. ಅವನಿಗೆ ಸ್ನಾನ ರೆಡಿ ಮಾಡೋದಕ್ಕೆ. ಪಾಪ ಅವನು ಅಳ್ತಿದ್ದಾನೆ. ಏ ಗುಂಡು, ಗುಂಡಣ್ಣ ನೋಡು. ತೊಳೆದ್ಬಿಟ್ಟು ರಾತ್ರಿ ನೆನೆಸಿಟ್ಟಿರೋದಿದ್ದು. ಇಡೀ ರಾತ್ರಿ ನೆನೆದಿದೆ ಅಕ್ಕಿ. ಬೆಳಗ್ಗೆ ಎದ್ಬಿಟ್ಟು ಇದನ್ನು ನಾವು ಇವಾಗ ಮಿಕ್ಸಿನಲ್ಲೇ ಕಡಿದ್ಬಿಟ್ಟು ಹಿಟ್ಟು ರುಬ್ಕೊತೀವಿ. ನೀರು ದೋಸೆಗೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿ ಮಾಡ್ತಾ ಇದ್ದೀವಿ. ತೆಂಗಿನಕಾಯಿ ಚಟ್ನಿ ಮಾಡೋದಕ್ಕೆ ತುರಿದಿರೋ ತೆಂಗಿನಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ಹಸಿರು ಮೆಣಸಿನ್ಕಾಯಿ 2, ಜೀರಿಗೆ ಮತ್ತು 2 ಬೆಳ್ಳುಳ್ಳಿ. ಇಷ್ಟು ತೆಂಗಿನಕಾಯಿಗೆ ಎಷ್ಟು ಪ್ರಪೋರ್ಷನ್ ಬೇಕೋ ಅಷ್ಟು ಪ್ರಕಾರ ನೋಡಿಕೊಂಡು ಇವಾಗ ರುಬ್ಕೊಳ್ಳೋಣ. ಇವಾಗ ಇದಕ್ಕೆ ನೆಕ್ಸ್ಟ್ ನೀರು ಹಾಕಿ ರುಬ್ಕೊಳ್ಳೋದು. ನಮ್ಮ ಪಾಪು ಏನೋ ಮಾತಾಡ್ತಿದ್ದಾನೆ ಅವನಿಗೆ ಅಲ್ಲಿ ವಿಡಿಯೋದಲ್ಲಿ ಏನೋ ಅಂದ್ಕೊಬೇಡಿ. ನೀರು ಎಷ್ಟು ಬೇಕು ಅದಕ್ಕೆ 1/4 ಭಾಗ ಅಷ್ಟು ನೀರು ಹಾಕ್ಬಿಟ್ಟು ಇದನ್ನು ಇವಾಗ ರುಬ್ಕೊಬೇಕಾಗುತ್ತೆ. ಚಟ್ನಿ ಪ್ರಿಪೇರ್ ಆಗಿದೆ. ಇವಾಗ ನೆಕ್ಸ್ಟು ದೋಸೆ ಹೆಂಗೆ ಮಾಡೋದು ನೋಡ್ಕೊಳ್ಳೋಣ. ಅಕ್ಕಿನ 2 ಸಲ ಚೆನ್ನಾಗಿ ತೊಳೆದು ಇವಾಗ ಅಕ್ಕಿನ ರುಬ್ಕೊಬೇಕು. ಹಾಕು, ಇಲ್ಲಿ ಹಾಕು, ಆಗುತ್ತೆ. ಜಾಸ್ತಿ ಆಗುತ್ತಾ? ಸರಿ. ಇವಾಗ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡಾಗಿದೆ. ಇವಾಗ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಉಪ್ಪು ಹಾಕೊಬೇಕು. ಉಪ್ಪು ಹಾಕಮ್ಮ. ಉಪ್ಪು ಹಾಕ್ಬಿಟ್ಟು ಇವಾಗ ನೀರಾ ಹಿಟ್ಟು ಎಷ್ಟು ನೀರು ಹಾಕಬೇಕು? ತೆಳುನೂ ಆಗಬಾರ್ದು, ಗಟ್ಟಿನೂ ಆಗಬಾರ್ದು. ಸಮ ಅದ ಮಾಡ್ಕೋಬೇಕು. ತೆಳುನೂ ಆಗಬಾರ್ದು, ಗಟ್ಟಿನೂ ಆಗಬಾರ್ದು. ದೋಸೆ ತೆಳುವಾದರೆ ದೋಸೆ ಬರಲ್ಲ. ತೆಳುವಾದರೆ ತುಂಬ ತೆಳು ಆಗಬಾರ್ದು. ಹಿಟ್ಟನ್ನು ನೈಸ್ ರುಬ್ಕೋಬೇಕು. ಓಕೆ, ಹಿಟ್ಟನ್ನು ತುಂಬ ನೈಸು ಫೈನಾಗಿ ರುಬ್ಕೊಬೇಕು. ಹಿಟ್ಟು ಈ ಹದ ಇರಬೇಕು. ಅಂದರೆ ತುಂಬ ತೆಳುನೂ ಆಗಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಸ್ವಲ್ಪ ನೀರಾಗಿರಬೇಕು. ಈ ಥರ ಹದ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ದೋಸೆ ಮಾಡೋದು. ಇವಾಗ ಮಾಡಮ್ಮ ದೋಸೆ. ಈ ಥರ ತೆಳುವಾಗಿ ಹಂಚ ಮೇಲೆ ತೆಳುವಾಗಿ ಹಾಕ್ಕೊಬೇಕು ದೋಸೆನ. ದಪ್ಪ ಹಾಕ್ಕೊಂಬಾರ್ದ. ನೀರು ದೋಸೆ ಅಂದರೆ ತೆಳು. ಹಾಂ, ತುಂಬ ತೆಳು ಇರಬೇಕು. ತುಂಬ ತೆಳು ಹರಿಸ್ಬೇಕು. ಹಂಗೆ ಈ ಥರ ಹಂಚ ಮೇಲೆ ಹಾರಿಸ್ಕೊಂಡು ಮೇಲ್ಗಡೆ ಪ್ಲೇಟ್ ಮುಚ್ಕೋಬೇಕು. ಈ ಥರ ಪ್ಲೇಟ್ ಮುಚ್ಕೊಂಡು ಬಿಡಾಕೊಂದು 5 ನಿಮಿಷ 5 ಮಿನಿಟ್ಸ್ ಬೇಕಾಗುತ್ತಾ? ಇವಾಗ ದೋಸೆ ಈ ಥರ ಆಗಿರುತ್ತೆ. ಪ್ಯಾನ್ಗೆ ನಾನು ಫಸ್ಟೇ ಎಣ್ಣೆ ಹಚ್ಚಿಟ್ಟಿದ್ದೀನಿ. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ನೀರು ದೋಸೆ ಮಾಡ್ತಾರೆ. ಸೊ ನಮ್ಮನೇಲಿ ಈ ಥರ ಮಾಡ್ತಾಯಿದ್ದೀವಿ. ಇದು ಆ್ಯಕ್ಚುಲಿ ನಾವು ಚಿಕ್ಕಮಗಳೂರು ಸ್ಟೈಲಲ್ಲಿ ಮಾಡ್ತಿರೋದು, ನಮ್ಮೂರು ಸ್ಟೈಲಲ್ಲಿ, ಮಲೆನಾಡು ಸ್ಟೈಲಲ್ಲಿ. ಸೊ ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀರು ದೋಸೆಗೆ ಕಾಯಿ ಚಟ್ನಿನೇ ಅಂತ ಇಲ್ಲ. ನಿಮ್ಗೆ ನಾನ್ ವೆಜ್ ಇಷ್ಟ ಅಂತಂದರೆ ಚಿಕನ್ ಸಾಂಬಾರು ಮಾಡ್ಕೊಬೋದು, ಮೀನು ಸಾರು ಮಾಡ್ಕೊಬೋದು,
ನಮ್ಮನೇಲೆಲ್ಲ ನೀರು ದೋಸೆನ ಮೀನು ಸಾರು ಜೊತೆನೇ ತಿನ್ನೋದು. ಸೊ ನಾನಿಲ್ಲಿ ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ವೀಡಿಯೋಗೋಸ್ಕರ. ಸೊ ನಿಮ್ಮ ಟೇಸ್ಟ್ ಹೆಂಗಿದೆ ಹಂಗೆ ನೀವು ಮಾಡ್ಕೊಬೋದು. ಇವಾಗ ಈ ಹದಕ್ಕೆ ದೋಸೆ ಬಿಟ್ಟಿದೆ, ಇಷ್ಟೇ. ಸೊ ನೀರು ದೋಸೆ ರೆಡಿ. ಫೈನಲಿ ನಾನು ಇವಾಗ ದೋಸೆನ ತಿಂತಾಯಿದ್ದೀನಿ ತೆಂಗಿನಕಾಯಿ ಚಟ್ನಿ ಜೊತೆ. ಸೊ ನಾನು ಯಾವಾಗಲೂ ಚಟ್ನಿ ಜೊತೆ ದೋಸೆ ತಿನ್ನಬೇಕಾದ್ರೆ ತುಪ್ಪ ಹಾಕ್ಕೊತೀನಿ. ಅದು ನನಗೊಂಥರ ಇಷ್ಟ ಆಗುತ್ತೆ ಚಟ್ನಿ ಜೊತೆ ತಿನ್ನೋದಕ್ಕೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಇವಾಗ ಈವ್ನಿಂಗ್ ಆಗಿದೆ, ಕಾಫಿ ಕುಡ್ಕೊಂಡು ಹಂಗೆ ಸುಮ್ಮನೆ ಕುತ್ಕೊಂಡಿದ್ದೆ. ಬೆಳಗ್ಗಿಂದ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಪಾಪು ಆವಾಗಲೇ 1 ಗಂಟೆಗೆ ಮಲಗಿಬಿಟ್ಟು ಇವಾಗ 4 ಗಂಟೆಗೆ ಎದ್ದು ತರಲೆ ಮಾಡ್ತಾ ಇದ್ದಾನೆ ಅವ್ರ ಅಜ್ಜಿ ಜೊತೆ. ಅವನು ಕೂತ್ಕೊಳ್ಳಲ್ಲ, ಮಲಗಿಸಲ್ಲಿ ಮಲಗಲ್ಲ. ಅವನಿಗೆ ಹೊತ್ಕೊಂಡು ಓಡಾಡ್ತಿರ್ಬೇಕು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಅಮ್ಮಂಗೆ ಅವಾಗಿಂದ ತರಲೆ ಮಾಡ್ತಾ ಇದ್ದಾನೆ. ಅಮ್ಮನೂ 1-2-3 ಸಲ ಓಡಾಡಿಸ್ತು. ಇವಾಗ ಅದಕ್ಕೂ ಸುಸ್ತಾಗಿದೆ ಅನಿಸುತ್ತೆ, ನಿಂತ್ಕೊಂಡು ಆಟಾಡಿಸ್ತಿದ್ದೆ. ಆದರೂ ಅವ್ನು ಮಾತೇ ಕೇಳ್ತಾ ಇಲ್ಲ. ನೋಡಿ ಇನ್ನೂ ಏನೇನು ತರಲೆ ಮಾಡ್ತಾನೆ ನೋಡಿ. ಅವಾಗಿಂದ ನಮ್ಮಮ್ಮ ಎಷ್ಟು ಸುಧಾರಿಸಲ್ಲ ಪಡ್ತಾ ಇದೆ. ಅವನು ಸುಮ್ಮನಿರ್ತಾನೇ ಇಲ್ಲ, ಅವಾಗೇ ಇದ್ದಾನೆ. ಹಂಗೆ ಕಾರಿಡಾರ್ ಓಡಾಡ್ಸಮ್ಮ. ಗುಂಡು ಗುಂಡಮ್ಮ ಓಯ್ ಚಿನ್ನು 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 ಮುದ್ದು ಬಂಗಾರ. ಊಟ ಅಡುಗೆ ರೆಡಿ ಮಾಡಿದಾರಮ್ಮ. ರೈಸು ಇಷ್ಟು ಸಾಕು ಅನಿಸುತ್ತೆ, ಇಷ್ಟು ಸಾಕು. ವಾಪಸ್ ಯಾಕೆ ಬೇಕಲ್ಲ ಅಮ್ಮ. ನೆಕ್ಸ್ಟು ಸಾಂಬಾರು, ಮೆಂತ್ಯ ಸೊಪ್ಪಕ್ಕೆ ಬೇಳೆ ಸಾಂಬಾರು ಮಾಡಿದ್ದಾರೆ. ನನಗೆ ಬೇಳೆ ಸಾಂಬಾರು ಅಂದರೆ ಇಷ್ಟ ಆಗುತ್ತೆ, ನನಗೆ ತುಂಬ ಇಷ್ಟ. ಅಮ್ಮ ಅದಕ್ಕೆ ಅಮ್ಮ ಅದಕ್ಕೆ ಮಾಡಿದ್ದಾರೆ ಅನಿಸುತ್ತೆ. ಈ ಜೊತೆ ಹಪ್ಪಳ ಇದ್ರೆ ಚೆನ್ನಾಗಿರ್ತಾ ಇತ್ತು. ಸೊ ಅದಕ್ಕೆ ಹಪ್ಪಳ ಹಾಕೊಳ್ಳೋಷ್ಟೆಲ್ಲ ಮೂಡಿಲ್ಲ, ಹಾಗೆ ತಿಂತೀನಿ. ಮಧ್ಯಾಹ್ನ ನಾನು ಊಟ ಮಾಡಿಲ್ಲ, ನನಗೆ ತುಂಬ ಹಸಿವಾಗ್ತಾ ಇದೆ. ತಿಂತೀನಿ ಇವಾಗ. ಚೆನ್ನಾಗಿ ಮಾಡಿದೆ ಅಮ್ಮ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಯಾವುದಾದ್ರೂ ಒಂದು ಒಳ್ಳೆ ಚೆನ್ನಾಗಿರೋ ರೆಸಿಪಿ ಜೊತೆ ಮತ್ತೆ ಬರ್ತೀನಿ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಶುಭರಾತ್ರಿ.